ಯಾರದು ಮಾತಾಡಿದ್ದು? ಹಾಂ, ರಂಗ. ನಾನೆಲ್ಲ ಮಾತಾಡಿದ್ದು, ಅದು ನನ್ನ ಹಿಂದ್ಗಡೆ ಇದ್ದವನು ಮಾತಾಡಿದ್ದು. ಸರಿ, ಈಗ ಮಾತಾಡ್ದೆಯಲ್ಲ. ನೀನು ಮಾತಾಡಿಸಿದ್ಯಾ, ಅದಕ್ಕೆ ನಾನು ಮಾತಾಡಿದ್ದು. ನಾನು ಲೀಡರು, ಕ್ಲಾಸ್ ಮಾನಿಟರ್. ನೀನು ಲೀಡರ್ ಆದರೆ ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದಾ? ಇವನ ಕ್ಲಾಸ್ ಮಾನಿಟರ್ ಬೋರ್ಡ್ ಕ್ಲೀನ್ ಮಾಡೋಕೆ ಮತ್ತು ಚಾಕ್ ಖಾಲಿಯಾದಾಗ ತರೋಕೆ ಟೀಚರ್ ಇಟ್ಕೊಂಡಿರೋ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ಇದೆರಡು ಕೆಲಸ ಬಿಟ್ಟರೆ ಮತ್ತೇನು ಮಾಡೋದು ಇಲ್ಲ, ಮಾಡೋಕ್ಕೂ ಕೊಡಲ್ಲ. ಅದು ಅವರಿಗೂ ಗೊತ್ತಿದೆ. ಆದರೂ ಯಾಕೆ ಈ ಮುಖ್ಯಮಂತ್ರಿ ಥರ ಬಿಲ್ಡಪ್ ಕೊಡ್ತಾರಂತ ಗೊತ್ತಿಲ್ಲ. ನೀವು ಕ್ಲಾಸ್ ಮಾನಿಟರ್ ಆಗ್ಬೋದು. ಮಾನಿಟರ್ ಆಗಬೇಕು ಅಂದರೆ ನಿಮಗೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅಷ್ಟೇ. ನೀವೇನಾದರೂ ಮಾನಿಟರ್ ಆಗಬೇಕು ಅಂದರೆ ನೀವು ಕ್ಲಾಸಲ್ಲಿ ಒಂದೇ ಟಾಪರ್ ಆಗಿರಬೇಕು, ಇಲ್ಲ ಪ್ರತಿ ಕ್ಲಾಸಲ್ಲೂ ಡೌಟ್ ಕೇಳ್ತಿರಬೇಕು. ಟೀಚರ್ ಏನಾದರೂ ಕ್ವಶನ್ ಕೇಳಿ ಆದಮೇಲೆ ಯಾರಿಗೆ ಆನ್ಸರ್ ಗೊತ್ತುಂಟು ಅಂತ ಕೈ ಎತ್ತು ಅಂದಾಗ ಇಡೀ ಕ್ಲಾಸ್ನವರು ಕೈ ಕೆಳಗಡೆ ಹಾಕ್ಕೊಂಡು ತೆಪ್ಪಗೆ ಕೂತಿದ್ರು, ನೀವು ಮಾತ್ರ ಕೈ ಎತ್ಕೊಂಡು ಕೂತಿರ್ಬೇಕು. ನಿಮ್ಗೆ ಆನ್ಸರ್ ಗೊತ್ತಿದೆಯೋ ಇಲ್ವೋ ಅದು ಸೆಕೆಂಡರಿ. ಕೈ ಎತ್ಕೊಂಡು ಹೇಳಬೇಕು. ಇದೆರಡರಲ್ಲಿ ಯಾವುದಾದ್ರೂ ಅರ್ಹತೆ ನಿಮಗಿದೆ ಅಂದರೆ ಕಂಗ್ರ್ಯಾಚುಲೇಷನ್, ನೀವು ಮಾನಿಟರ್ ಆಗ್ಬೋದು. ನಾಳೆ ಬೆಳಿಗ್ಗೆಯಿಂದ ಬೋರ್ಡ್ ಒರ್ಸೋಕ್ಕೆ ಚಾಕ್ ತರೋಕ್ಕೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟು. ಎಲ್ಲ ಹೋಮ್ವರ್ಕ್ ಮಾಡ್ಕೊ ಬಂದಿದ್ದೀರಾ? ಮಾನಿಟರ್ ನೀ ತಗೋಬಾ ಮೊದಲು. ಗುಡ್. ಹೋಗಿ ಎಲ್ಲರ ಬುಕ್ಕು ಚೆಕ್ ಮಾಡು. ಯಾರು ಮಾಡಿಲ್ಲ ಬಂದು ನನ್ಗೆ ಹೇಳು. ಇದೇ ಅವರಿಗೆ ಇವತ್ತು. ಮಾನಿಟರ್ ಅದು ನೀನೇ ನಮ್ಮ ಮಾವನ ಅಕ್ಕನ ಅಜ್ಜಿಯ ಅತ್ತಿಗೆಯ ತಮ್ಮನ ಮಗಳ ಮದುವೆ ಇತ್ತು. ಅದಕ್ಕೆ ನಾನು ಹೋಗಿದ್ದೆ, ಟೈಮೇ ಸಿಕ್ಕಿಲ್ಲ ಮಾಡ್ಲಿಕ್ಕೆ. ಪ್ಲೀಸ್ ಟೀಚರ್ ಹತ್ರ ನಾನು ಹೋಮ್ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತೀಯಾ? ಅಷ್ಟೇ ತಾನೇ, ಅದಕ್ಕೆಲ್ಲ ಯಾಕೆ ಪ್ಲೀಸ್ ಅಂತೀಯಾ? ಹೇಳಲ್ಲ ಬಿಡು. ಮಾನಿಟರ್ ನಿನ್ನೆ ಹೋಮ್ವರ್ಕ್ ಮಾಡೋಕ್ಕೆ ಆಗಿಲ್ಲ. ಅದು ನನಗೆ ತುಂಬ ಜ್ವರ, ಥಂಡಿ, ನೆಗಡಿ, ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟಿದ್ದು. ನಿನ್ನೆ ಹೋಮ್ವರ್ಕ್ ಮಾಡೋಕ್ಕೆ ಆಗಲಿಲ್ಲ. ಪ್ಲೀಸ್ ಟೀಚರ್ ಹತ್ರ ನಾನು ಹೋಮ್ವರ್ಕ್ ಮಾಡಿದ್ದೀನಿ ಅಂತ ಹೇಳೋ. ಏನು ಸುಳ್ಳು ಹೇಳ್ಬೇಕಾ? ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾನಂತೂ ಹೇಳಲ್ಲಪ್ಪ. ಮತ್ತೆ ರಶ್ಮಿ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಟ್ಟಿಯಲ್ಲ, ಯಾಕೆ? ಅದು ಸುಳ್ಳಲ್ವಾ? ಅದು ನಿಂಗೆ ಯಾಕೆ? ನಾನು ಲೀಡರು, ನಾ ಹೇಳಿದ್ದೆ ಫೈನಲ್. ಮ್ಯಾಮ್, ಇವನು ಹೋಮ್ವರ್ಕ್ ಮಾಡಿಲ್ಲ. ಸರಿ ಮಾನಿಟರ್, ನಾನು ಹೋಗ್ತೀನಿ. ಯಾರು ಮಾತಾಡೋಕ್ಕಿಲ್ಲ, ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕು. ಯಾರಾದರೂ ಮಾತಾಡಿದ್ರೆ ಹೆಸರು ಬರೆದಿಟ್ಕೋ, ಬಂದು ಕೊಡ್ತೀನಿ ಸರಿಯಾಗಿ. ಯಾರದು? ಯಾರು ಎಸ್ದಿದ್ದು ಈ ಪೇಪರು? ರಾಮು, ಯಾರು ಎಸ್ದಿದ್ದು ಈ ಪೇಪರು? ನೀನು ಲೀಡರ್ ಅಲ್ವಾ, ನೀನೇ ಕಂಡಿಡಿ, ನಂಗೆ ಯಾಕೆ ಕೇಳ್ತೀಯಾ? ಯಾರು ಇವನು? ಪೇಪರ್ ಎಸ್ದಿದ್ದು ಯಾರು ಕೇಳಿದ್ರೆ ಈ ರೇಂಜಿಗೆ ರ್ಯಾಶ್ ಆಗ್ತಾನೆ. ಸರಿ, ಈ ಪೇಪರ್ ತಗೊಂಡು ಕಸದ ಬುಟ್ಟಿಲಿ ಹಾಕೋಗು. ನಾನು ಯಾಕೆ ಹಾಕ್ಲಿ? ನಂದೆಲ್ಲ ಪೇಪರ್, ನೀನೇ ಬೇಕಾದ್ರೆ ಹಾಕೋಗು. ನಾನು ಕ್ಲಾಸ್ ಲೀಡರ್, ನಾನು ಹೇಳ್ತಿದ್ದೆ ಹೋಗಿ ಪೇಪರ್ ತೊಗೊಂಡೋಗಿ ಕಸದ ಬುಟ್ಟಿಲಿ ಹಾಕೋ. ಕ್ಲಾಸ್ ಲೀಡರ್ ಆದರೆ ಏನಾಯಿತು? ನೀನೇನು ಪ್ರೈಮ್ ಮಿನಿಸ್ಟ್ರಾ? ಅಲ್ಲ, ಆ ಲೀಡರ್ಗೇನು ಕೈ ಕಾಲು ಇಲ್ವಾ? ದೇವ್ರೇನು ಕೈ ಕಾಲು ಕೊಟ್ಟಿಲ್ವಾ? ಯಾಕೆ ನೀನು ಹಾಕಿದ್ರೆ ಏನು ಕಸದ ಬುಟ್ಟಿ ಹಾಕ್ಬೇಡ ಅನ್ನುತ್ತಾ? ಏನು ಲೀಡರ್ ಆದರೆ ಅದು ಕೊಂಬಂದಿದಂತನ? ನಾನೇನು ಹಾಕಲ್ಲ, ಬೇಕಾದ್ರೆ ನೀನೇ ಹಾಕೋಗು. ಸಾಕು ಬಿಡಪ್ಪ, ನಾನೇ ಹಾಕೊಳ್ತೀನಿ. ಲೀಡರ್ಗೊಂದು ಮರ್ಯಾದೆನೂ ಕೊಡ್ಸಾಯಲ್ಲ. ರಾಜು, ಪೆನ್ ಪೈಟ್ ಆಡೋಕೆ ಬರ್ತೀಯಾ? ಯಾರದು ಮಾತಾಡಿದ್ದು? ರಾಜು, ಎದ್ದು ನಿಂತ್ಕೋ. ನಿನ್ನ ಹೆಸರು ಬರ್ದಿದ್ದೀನಿ ನೋಡು ಬೋರ್ಡಲ್ಲಿ, ಸುಮ್ಮನೆ ಕೂತ್ಕೋ. ಲೋ, ನಾನೆಲ್ಲೋ ಮಾತಾಡಿದ್ದು ರಾಮು, ಅವನ ಹೆಸರು ಬರೀ.
ಸರಿ, ಅವನ ಹೆಸರು ಬರ್ತಿದ್ದೀನಿ. ರಾಮು ಮಾತಾಡಿದ್ದು ಅವನ ಹೆಸರು ಬರ್ತಿದ್ಯಾ? ನನ್ನ ಹೆಸರು ಯಾಕೋ ಹಂಗೆ ಇಟ್ಟಿದ್ಯಾ? ವರ್ಷ ಹಾಕೋ. ಹೆಸರು ಬರ್ದಾಗಿದೆ, ಮತ್ತೇನು ಹೆಸರು ತೆಗಿಯೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೋ. ಯಾಕೆ ಡಬ್ಬ ಶಾಲೆಯಲ್ಲಿ ಡಸ್ಟರ್ ತಂದು ಕೊಟ್ಟಿಲ್ವಾ? ಹಾಂ, ಈಗ ಮಾತಾಡ್ದಿಯಲ್ಲ, ಅದಕ್ಕಾದ್ರೂ ಹೆಸರು ಇದು. ಹಾಂ, ಹಾಗಾದರೆ ಈಗ ನೀನು ಮಾತಾಡ್ದೆ, ನಿನ್ನ ಹೆಸರು ಬರ್ಕೋ. ಹೌದೌದು, ನಿನ್ನ ಹೆಸರು ಬರ್ಕೋ. ಓಕೆ, ಶಾಂತಿ ಶಾಂತಿ ಶಾಂತಿ. ಎಲ್ಲರ ಹೆಸರು ರಬ್ ಮಾಡ್ತೀನಿ, ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ. ಮತ್ತಾರು ಮಾತಾಡಿದ್ರೆ ಹೆಸರು ಬರೀತೀನಿ. ಡಬ್ಬ ನನ್ನ ಮಗ ಪುಕ್ಲ ಮಾನಿಟರ್. ಓಕೆ, ಈ ರೀತಿ ಸನ್ನಿವೇಶನ ಕ್ರಿಯೇಟ್ ಮಾಡಿ ಎಷ್ಟು ಸಲ ನಮ್ಮ ಹೆಸರನ್ನು ಬೋರ್ಡಿಂದ ಇರೇಸ್ ಮಾಡಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಎಷ್ಟು ಸಲ ಲೈಕ್ ಮಾಡ್ತೀರಾ ಅಷ್ಟು ಸಲ ಚಾಕ್ ಪೀಸಿಂದ ನಿಮ್ಮ ಲೀಡರ್ ತಲೆಗೆ ಹೊಡೆದಂಗೆ. ನಮ್ಮ ಗುರಿ 100 ಲೈಕ್. ದಯವಿಟ್ಟು ಬೇಗ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಲೀಡರ್ ಜೊತೆ ಆದ ಫನ್ನಿ ಸನ್ನಿವೇಶಗಳನ್ನು, ಫನ್ನಿ ವಿಷಯಗಳನ್ನು ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಲೀಡರ್ ಇದೇ ರೀತಿನ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ಕೂಲ್ ಗ್ರೂಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಮಾಡ್ಬೋದು ಕಣ್ರಪ್ಪ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ಧನ್ಯವಾದ.